ಧ್ಯಾನದಿಂದ ಬುದ್ಧನಾಗು ಮತ್ತು ನಿನಗೆ ನೀನೇ ಬೆಳಕು ಅಂತೇಳಿ. ಇದು ಪುಸ್ತಕ ಏನದ ಮೆಡಿಟೇಷನ್, ಧ್ಯಾನ ಮಾಡಿಸ್ತಾರಲ್ಲ, ಮೆಡಿಟೇಷನ್ ಮಾಡಿಸ್ತಾರಲ್ಲ ಸಾಟರ್ಡೆ ಮೆಡಿಟೇಷನ್ ಮಾಡೋದ್ರಿಂದ ಏನು ಉಪಯೋಗ ಅದ ಅಂತೇಳಿ ಪೂರ್ತಿಯಾಗಿ ಪುಸ್ತಕದಾಗ ಬರ್ದಿರ್ತದೆ. ಮನಸ್ಸು ಏಕಾಗ್ರತೆ ಆಗ್ತದೆ, ಮೈಂಡ್ ಶಾಂತ ಇರ್ತದೆ, ಮತ್ತು ಯಾವುದೂ ದೇಹಕ್ಕೆ ರೋಗ ಬರಲ್ಲ, ಮೆಂಟಲಿ ಭೀ ಯಾವುದೂ ರೋಗ ಬರಲ್ಲ. ಧ್ಯಾನ ಎಷ್ಟು ಅವಶ್ಯಕತೆ ಅದಂತೇಳಿ ಇದು ಪೂರ್ತಿಯಾಗಿ ಬರ್ದಿದ್ದದ. ಧ್ಯಾನದಿಂದ ಬುದ್ಧನಾಗು ಮತ್ತು ನಿಮಗೆ ನೀನೇ ಬೆಳಕು. ಈ ಪುಸ್ತಕ ಈಗ ಆಲ್ರೆಡಿ ನಿಮ್ಮ ಶಾಲೆಗೆ ಬಂದವ. ಸೊ ಪ್ರತಿಯೊಬ್ಬರು ನೀವು ಬಿಡುವಿದ್ದ ಸಮಯದಾಗ ಚಮೋರು ಇರ್ತಾರೆ, ಅವ್ರ ಅನುಮತಿ ತೊಗೊಂಡು ಪುಸ್ತಕ ಓದಿ ಮತ್ತು ಯಥಾ ಪ್ರಕಾರವಾಗಿ ಗ್ರಂಥಾಲಯದಾಗ ಇರ್ಬೇಕು. ಓದ್ತಿರಲ್ಲವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು. ನೀವೆಲ್ಲ ಮುಂದೆ ಸರಿಯಾಗಿ ಓದಿ IAS, IPS, ಡಾಕ್ಟರು, ಇಂಜಿನಿಯರು, ಈ ಥರ HM, ಹೆಡ್ ಮಾಸ್ಟರು, ಮುಖ್ಯಗುರುಗಳು, ಟೀಚರು ಎಲ್ಲ ಆಗ್ಬೇಕು ನೀವು. ಯಾಕೆ ಮುಂದಿನ ಭವಿಷ್ಯ ನೀವೇ ಇದ್ದೀರ ಭಾರತದ. ಪ್ರತಿಯೊಬ್ಬರು ಕನಸು ಕಾಣೋದ್ರಿಂದ ಆ ಕನಸು ಕಾಣಿನಂತ ನೀವು ಪ್ರಯತ್ನ ಪಟ್ಟಿರಲ್ಲ, ಒಂದಲ್ಲ ಒಂದು ನೀವು ಸಕ್ಸೆಸ್ ಆಗೇ ಆಗ್ತೀರಿ. ನಮ್ಮಂಗೆ ಏಜ್ ಬರತ್ತೀವಿ ಅಂತೂ ನೀವು ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳು ಆಗ್ಬೇಕು. ನಿಮ್ಮಿಂದ ಇನ್ನೊಬ್ಬರು ಕಲಿಬೇಕು. ಅಂತ ಒಂದು ಒಳ್ಳೆಯ ಶಿಕ್ಷಣ ಪಡೀರಿ, ಸರಿಯಾಗಿ ಓದ್ರಿ, ತಂದೆ ತಾಯಿ ಮಾತು ಕೇಳ್ರಿ, HM ಅವ್ರು ಏನು ಹೇಳ್ತಾರೆ ಅದು ಮಾತು ಕೇಳ್ರಿ, ಶಿಕ್ಷಕರು ಏನು ಹೇಳ್ತಾರೆ ಸರಿಯಾಗಿ ಹೋಮ್ವರ್ಕ್ ಮಾಡೋದಾಗಲಿ, ಓದೋದಾಗಲಿ, ಬರೆಯೋದಾಗಲಿ ಸರಿಯಾಗಿ ಮಾಡಿದ್ರಲ್ಲ ನಿಮ್ಮ ಕಾಲ ಮೇಲೆ ನೀವು ನಿಂದಿರ್ಕೋತೀರ. ನೀವು ಇನ್ನೂ ಚಿಕ್ಕವರಿದ್ದರೆ ಓಕೆ, ಬಟ್ ಇವಾಗಿನ ಹಿಡಿದು ನೀವು ಯಾವ ಎಜುಕೇಷನ್ದಾಗ ನೀವು ಓದ್ತಾ ಬಂದ್ರಲ್ಲ, ನೀವು ಬೇಕಾಗಿನ ಸಾಧನೆ ಮಾಡ್ಬೋದು. ಓಕೆನಾ? ಸರಿಯಾಗಿ ಓದ್ತೀರಾ? ಓಕೆ, ಥ್ಯಾಂಕ್ ಯು.